Dear students, in today's session, let us learn shell script number 3 in Linux Lab. Now let us consider what is the problem definition of shell script number 3 in Linux Lab. ಪ್ರಿಯ ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ ಶೆಲ್ ಸ್ಕ್ರಿಪ್ಟ್ ನಂಬರ್ 3ನ ಕಲಿಯೋಣ ಲಿನಿಕ್ಸ್ ಲ್ಯಾಬಿಗೆ ಸಂಬಂಧಪಟ್ಟ ಹಾಗೆ. ಈಗ ನೋಡೋಣ ನಾವು ವಾಟ್ ಈಸ್ ದಿ ಪ್ರಾಬ್ಲಮ್ ಡೆಫಿನೇಷನ್ ಆಫ್ ಶೆಲ್ ಸ್ಕ್ರಿಪ್ಟ್ ನಂಬರ್ 3. ಶೆಲ್ ಸ್ಕ್ರಿಪ್ಟ್ ನಂಬರ್ 3ನಲ್ಲಿ ನಮ್ಮ ಲಿನಿಕ್ಸ್ ಲ್ಯಾಬಲ್ಲಿ ನಮಗೆ ಏನು ಮಾಡಕ್ಕೆ ಕೇಳ್ತಾ ಇದ್ದಾರೆ ಅಂತ ಈಗ ನೋಡುವ. ಏನು ಮಾಡಕ್ಕೆ ಕೇಳ್ತಾ ಇದ್ದಾರೆ, ವಾಟ್ ಈಸ್ ದಿಸ್ ಪ್ರಾಬ್ಲಮ್ ಡೆಫಿನೇಷನ್ ಆಫ್ ಶೆಲ್ ಸ್ಕ್ರಿಪ್ಟ್ ನಂಬರ್ 3 ಅಂದರೆ ನಾವು ಈ ಥರ ಹೇಳಬೇಕಾಗುತ್ತೆ ಮಕ್ಕಳ. ಏನು, ರೈಟ್ ಎ ಶೆಲ್ ಸ್ಕ್ರಿಪ್ಟ್ ಟು ಶೋ ವೇರಿಯಸ್ ಸಿಸ್ಟಮ್ ಕನ್ಫಿಗರೇಷನ್ಸ್ ಲೈಕ್. ಅರ್ಥ ಮಾಡ್ಕೋಬೇಕು ಮಕ್ಕಳ, ನಾವೊಂದು ಶೆಲ್ ಸ್ಕ್ರಿಪ್ಟ್ನ ಬರಿಬೇಕಂತೆ. ನಾವು ಬರಿತಕ್ಕಂಥ ಶೆಲ್ ಸ್ಕ್ರಿಪ್ಟು ಏನ್ ಕೆಲಸ ಮಾಡಬೇಕಪ್ಪ ಅಂದ್ರೆ, ನಮ್ಮ ಲಿನಿಕ್ಸ್ ಆಪರೇಟಿಂಗ್ ಸಿಸ್ಟಮ್ಗೆ ಸಂಬಂಧಪಟ್ಟಂಗೆ ತುಂಬಾ ಸಿಸ್ಟಮ್ ಕಾನ್ಫಿಗರೇಷನ್ಸ್ ಇರುತ್ತೆ. ಇರ್ತಕ್ಕಂಥ ಸಿಸ್ಟಮ್ ಕಾನ್ಫಿಗರೇಷನ್ ನಲ್ಲಿ ಕೆಲವನ್ನ ಕಲಿಯೋದಕ್ಕೆ ನಾವು ಶೆಲ್ ಸ್ಕ್ರಿಪ್ಟ್ ನಂಬರ್ 3ನ ಬರಿಬೇಕು ಲಿನಿಕ್ಸ್ ಲ್ಯಾಬ್ ಅಲ್ಲಿ. ಅದೇ ಈ ಲೈನ್ ಅರ್ಥ. ಏನು, ರೈಟ್ ಶೆಲ್ ಸ್ಕ್ರಿಪ್ಟ್ ಟು ಶೋ ವೇರಿಯಸ್ ಸಿಸ್ಟಮ್ ಕನ್ಫಿಗರೇಷನ್ಸ್ ಲೈಕ್. ವಾಟ್ ಈಸ್ ದಿ ಮೀನಿಂಗ್ ಆಫ್ ದಿಸ್ ಅಂದ್ರೆ, ತುಂಬಾ ಸಿಸ್ಟಮ್ ಕನ್ಫಿಗರೇಷನ್ಸ್ ಇದೆ ಲಿನಿಕ್ಸ್ ಆಪರೇಟಿಂಗ್ ಸಿಸ್ಟಮ್ ಸಂಬಂಧಪಟ್ಟಂಗೆ. ಅದೆಲ್ಲದನ್ನು ಸಹ ನೀವು ಶೆಲ್ ಸ್ಕ್ರಿಪ್ಟ್ ಅಲ್ಲಿ ಬರೆಯೋದಕ್ಕೆ ಆಗೋದಿಲ್ಲ. ಲ್ಯಾಬ್ ಅಲ್ಲಿ ಡೆಮೋ ಪರ್ಪಸ್ಸಿಗೋಸ್ಕರ, ಇಲಿಸ್ಟ್ರೇಷನ್ ಪರ್ಪಸ್ಸಿಗೋಸ್ಕರ ಟ್ರೈ ಟು ಕಾನ್ಸಂಟ್ರೇಟ್ ಆನ್ 3 ಸಿಸ್ಟಮ್ ಕನ್ಫಿಗರೇಷನ್ ಇನ್ ಶೆಲ್ ಸ್ಕ್ರಿಪ್ಟ್ ನಂಬರ್ 3 ಅಂತ ಹೇಳ್ತಾ ಇದೆ. ಏನೇನ್ ಮಾಡ್ಬೇಕಂತೆ, ಮೊದಲನೇ ಸಿಸ್ಟಮ್ ಕನ್ಫಿಗರೇಷನ್ ಈ ತರ ಹೇಳ್ತಾ ಇದ್ದಾರೆ ಮಕ್ಕಳ. ಏನು, currently logged user name and their log name. What is the meaning of this line? ಈ ಲೈನ್ ಅರ್ಥ ಏನು ಅಂತ ಕೇಳಿದ್ರೆ ಮಕ್ಕಳ, ನಾವು ಈ ತರ ಹೇಳಬೇಕಾಗುತ್ತೆ. ಲಿನಿಕ್ಸ್ ಆಪರೇಟಿಂಗ್ ಸಿಸ್ಟಮ್ ಒಳಗಡೆ ಏನೋ ಕೆಲಸ ಮಾಡೋದಕ್ಕೋಸ್ಕರ ನಾನು ಲಾಗಿನ್ ಆಗಿದ್ದೀನಿ. ನಾನು ಲಾಗಿನ್ ಆಗ್ಬೇಕಪ್ಪ ಲಿನಿಕ್ಸ್ ಆಪರೇಟಿಂಗ್ ಸಿಸ್ಟಮ್ ಎನ್ವೈರನ್ಮೆಂಟ್ ಒಳಗಡೆ ಅಂತ ಹೇಳಿದ್ರೆ ಕಂಪಲ್ಸರಿ ಐ ಮಸ್ಟ್ ಯೂಸ್ ಸಮ್ ಯೂಸರ್ ನೇಮ್. ಯಾವುದಾದ್ರೂ ಒಂದು ನಿರ್ದಿಷ್ಟವಾದ ಯೂಸರ್ ನೇಮ್ನ ಕೊಟ್ಟಿರ್ತಾರೆ. ಲಿನಿಕ್ಸ್ ಸಿಸ್ಟಮ್ ಅಡ್ಮಿನಿಸ್ಟ್ರೇಟರ್ ನಮ್ಗೊಂದು ಯೂಸರ್ ನೇಮ್ ಕೊಟ್ಟಿರ್ತಾರೆ. ಆ ಯೂಸರ್ ನೇಮಿಗೆ ಸಂಬಂಧಪಟ್ಟಂತ ಪಾಸ್ವರ್ಡ್ನ ಕೊಟ್ಟಿರ್ತಾರೆ. By making use of those two, username as well as password, I am able to enter into a Linux environment. Linux environment ಒಳಗಡೆ ಎಂಟ್ರಿ ಆಗೋದಕ್ಕೆ ನನಗೆ ಇದು ಮಸ್ಟ್. ಈಗ ಸಿಸ್ಟಮ್ ಕನ್ಫಿಗರೇಷನ್ ಅಲ್ಲಿ ಮೊದಲನೇದು ಏನ್ ಕೇಳ್ತಾ ಇದ್ದಾರಪ್ಪ ಅಂದ್ರೆ, ಯಾರು ಲಾಗಿನ್ ಆಗಿದ್ದಾರೆ ಆ ಯೂಸರ್ ನೇಮ್ ಏನು ಹೇಳಿ. ಯೂಸರ್ ನೇಮ್ ಜೊತೆಗೆ ಆ ಯೂಸರ್ ಲಾಗಿನ್ ಆಗೋದಕ್ಕೆ ಒಂದು ಲಾಗಿನ್ ನೇಮ್ನೂ ಸಹ ಕೊಟ್ಟಿರ್ತಾರೆ. ಆ ಲಾಗಿನ್ ನೇಮಿಗೆ ನಾವು ಲಾಗ್ ನೇಮ್ ಅಂತ ಕರಿತೀವಿ. ವಿಲ್ ಕಾಲ್ ಇಟ್ ಆಸ್ ಎ ಲಾಗ್ ನೇಮ್. ಸೊ ಮೊದಲನೇ ಸಿಸ್ಟಮ್ ಕನ್ಫಿಗರೇಷನ್ ಏನ್ ಮಾಡ್ಬೇಕಂತೆ, ನಾವು ಈಗ ಈ ಕ್ಷಣಕ್ಕೆ ಲಾಗಿನ್ ಆಗಿರ್ತಕ್ಕಂಥ ಯೂಸರ್ ಹೆಸರು ಏನು, ಯೂಸರ್ ನೇಮ್ ಏನು, ಅದ್ರ ಜೊತೆಗೆ ಅವ್ರ ಲಾಗ್ ನೇಮ್ ಏನು ಹೇಳಿ ಅಂತ ಕೇಳ್ತಾ ಇದ್ದಾರೆ. ಫಸ್ಟ್ ಸಿಸ್ಟಮ್ ಕನ್ಫಿಗರೇಷನ್. ಎರಡನೇ ಕನ್ಫಿಗರೇಷನ್ ಏನ್ ಹೇಳ್ತಿದ್ದಾರೆ,
ಕರೆಂಟ್ ಸೆಲ್ ಅಂತ ಹೇಳ್ತಿದ್ದಾರೆ. ವಾಟ್ ಈಸ್ ದಿ ಮೀನಿಂಗ್ ಆಫ್ ದಿಸ್ ಅಂದ್ರೆ, ನಾವು ಶೆಲ್ ಸ್ಕ್ರಿಪ್ಟ್ ನ ಎಕ್ಸಿಕ್ಯೂಟ್ ಮಾಡ್ತಾ ಇದ್ದೀವಿ. ನಾವು ಶೆಲ್ ಸ್ಕ್ರಿಪ್ಟ್ ನ ಎಕ್ಸಿಕ್ಯೂಟ್ ಮಾಡೋದಕ್ಕೆ ವಿ ಆರ್ ಸಪೋಸ್ ಟು ಯೂಸ್ ಎ ಶೆಲ್. ನಾವು ಶೆಲ್ ನ ಯೂಸ್ ಮಾಡಬೇಕಾಗುತ್ತೆ. ಈಗ ನನಗೆ ಅಲಾಕೇಟ್ ಆಗಿರ್ತಕ್ಕಂಥ ಶೆಲ್ ಯಾವುದು, ಕರೆಂಟ್ ಶೆಲ್ ಯಾವುದು ಅಂತಲೂ ಸಹ ಡಿಸ್ಪ್ಲೇ ಮಾಡ್ಬೇಕಂತೆ ಮಕ್ಕಳ. ಸೊ ಅದಕ್ಕೆ ಎರಡನೇದು ಅಂತಾರೆ ಕರೆಂಟ್ ಸೆಲ್, ಎರಡನೇ ಕೆಲಸ. ಮೂರನೇ ಕೆಲಸ ಏನು, ಯುವರ್ ಹೋಮ್ ಡೈರೆಕ್ಟ್ರಿ. ಇದು ತುಂಬಾನೇ ಇಂಪಾರ್ಟೆಂಟ್ ಮಕ್ಕಳ. ನಾವು ಪ್ರೀವಿಯಸ್ ಕ್ಲಾಸಸ್ ಅಲ್ಲೆಲ್ಲ ಕಲ್ತಿದೀವಿ. ಬೇಸಿಕಲಿ ಕಮಾಂಡ್ ಎಕ್ಸಿಕ್ಯೂಟ್ ಮಾಡ್ಬೇಕಾದ್ರೆ ಕಲ್ತಿದೀವಿ. ನಮ್ಮ ಲಿನಿಕ್ಸ್ ಎನ್ವೈರನ್ಮೆಂಟ್ ಅಲ್ಲಿ ಯಾರೇ ಒಬ್ಬ ಯೂಸರ್ ಆಗ್ಬೋದು, ಪ್ರತಿಯೊಬ್ಬ ಯೂಸರ್ಗೂ ಒಂದು ಲಾಗಿನ್ ನೇಮ್ ಇರುತ್ತೆ, ಯೂಸರ್ ನೇಮ್ ಇರುತ್ತೆ, ಪಾಸ್ವರ್ಡ್ ಇರುತ್ತೆ. ಅದ್ರ ಮುಖಾಂತರ ಸಿಸ್ಟಮ್ ಎನ್ವೈರನ್ಮೆಂಟ್ ಒಳಗಡೆ ಎಂಟ್ರಿ ಆಗ್ತಾರೆ. ಈಗ ನಾನೇನ್ ಹೇಳೋದಕ್ಕೆ ಹೊರಟಿದ್ದೀನಿ ಅಂದ್ರೆ, ಪ್ರತಿಯೊಬ್ಬ ಯೂಸರ್ಗೂ ಸಹ ನಮ್ಮ ಲಿನಿಕ್ಸ್ ಎನ್ವೈರನ್ಮೆಂಟ್ ಅಲ್ಲಿ, ನಮ್ಮ ಲಿನಿಕ್ಸ್ ಫೈಲ್ ಸಿಸ್ಟಮ್ ಅಲ್ಲಿ ಒಂದು ಸಪರೇಟ್ ಹೋಮ್ ಡೈರೆಕ್ಟರಿ ಕ್ರಿಯೇಟ್ ಆಗುತ್ತೆ. ನಾನು ನನ್ನ ಯೂಸರ್ ನೇಮ್ ಮುಖಾಂತರ ಎಂಟ್ರಿ ಆದ್ನಪ್ಪ ಅಂದ ತಕ್ಷಣನೇ ನನಗೆ ಸಂಬಂಧಪಟ್ಟಂತ ಒಂದು ಹೋಮ್ ಡೈರೆಕ್ಟರಿ ಕ್ರಿಯೇಟ್ ಆಗುತ್ತೆ. ಸೊ ಈಗ ಈ ಸ್ಕ್ರಿಪ್ಟ್ ಅಲ್ಲಿ ಮೂರನೇ ಕೆಲಸ ಏನ್ ಮಾಡಕ್ ಹೇಳಿದಾರಪ್ಪ ನಮ್ಗೆ ಅಂದ್ರೆ, ವಿ ಆರ್ ಸಪೋಸ್ ಟು ಡಿಸ್ಪ್ಲೇ ಹೋಮ್ ಡೈರೆಕ್ಟರಿ ಆಫ್ ಎ ಕರೆಂಟ್ಲಿ ಲಾಗ್ಡ್ ಇನ್ ಯೂಸರ್. ಈಗ ಲಾಗಿನ್ ಆಗಿರ್ತಕ್ಕಂಥ ಯೂಸರ್ದು ಹೋಮ್ ಡೈರೆಕ್ಟರಿ ಏನು ಅಂತ ನಾವು ಡಿಸ್ಪ್ಲೇ ಮಾಡಬೇಕಂತೆ. ಈ ಮೂರು ಕೆಲಸ ಮಾಡಿದರೆ ಶೆಲ್ ಸ್ಕ್ರಿಪ್ಟ್ ನಂಬರ್ 3 ಮುಗೀತು ಅಂತ ಹೇಳ್ತೀವಿ. I will repeat again. What is the problem definition of shell script number 3? Shell script number 3 ದು ಪ್ರಾಬ್ಲಮ್ ಡೆಫಿನೇಷನ್ ಏನು ಅಂತ ಕೇಳಿದ್ರೆ ನಾವು ಈ ತರ ಹೇಳಬೇಕು ಮಕ್ಕಳ. ವಿ ನೀಡ್ ಟು ಶೋ ವೇರಿಯಸ್ ಸಿಸ್ಟಮ್ ಕನ್ಫಿಗರೇಷನ್. ನಮ್ಮ ಲಿನಿಕ್ಸ್ ಎನ್ವೈರನ್ಮೆಂಟ್ ಅಲ್ಲಿ ಸುಮಾರು ಸಿಸ್ಟಮ್ ಕನ್ಫಿಗರೇಷನ್ಸ್ ಇರುತ್ತೆ. ಅದರಲ್ಲಿ ಒಂದು 3 ಸಿಸ್ಟಮ್ ಕನ್ಫಿಗರೇಷನ್ಸ್ ನ ತೋರಿಸಿ ಅಪ್ಪ ಅಂತ ಮೂರನೇ ಸ್ಕ್ರಿಪ್ಟ್ ಹೇಳುತ್ತೆ. ಏನೇನ್ ತೋರಿಸ್ಬೇಕಂತೆ, ಕರೆಂಟ್ಲಿ ಲಾಗ್ಡ್ ಇನ್ ಯೂಸರ್ ನೇಮ್ ಏನು, ಮತ್ತೆ ಅವ್ರ ಲಾಗ್ ನೇಮ್ ಏನು, ಮೊದಲನೇ ಕೆಲಸ. ಎರಡನೇ ಕೆಲಸ ಏನು, ಈ ಯೂಸರು ಯಾವ ಶೆಲ್ ನ ಯೂಸ್ ಮಾಡ್ತಾ ಇದ್ದಾರೆ. ನಾನು ಲಾಸ್ಟ್ ಕ್ಲಾಸ್ ಅಲ್ಲಿ ನಿಮ್ಗೆ ಹೇಳ್ಬೇಕಾದ್ರೆ BASH ಅಂತ ಒಂದು ಶೆಲ್ ಹೇಳಿದೆ. ಹಂಗೆ CH ಅಂತ ಇನ್ನೊಂದು ಸೆಲ್ ಬರುತ್ತೆ, SH ಅಂತ ಇನ್ನೊಂದು ಸೆಲ್ ಬರುತ್ತೆ. ಈಗ ಈ ಯೂಸರ್ಗೆ ಅಲೋಕೇಟ್ ಆಗಿರ್ತಕ್ಕಂಥ ಸೆಲ್ ಯಾವುದು ಅಂತ ಡಿಸ್ಪ್ಲೇ ಮಾಡಬೇಕು, ಎರಡನೇ ಕೆಲಸ. ಮೂರನೇ ಕೆಲಸ ಏನ್ ಮಾಡ್ಬೇಕಂತೆ, ಈಗ ಲಾಗಿನ್ ಆಗಿರ್ತಕ್ಕಂಥ ಯೂಸರ್ದು ಹೋಮ್ ಡೈರೆಕ್ಟರಿ ಹೇಳಪ್ಪ ಅಂತ ಕೇಳ್ತಾ ಇದ್ದಾರೆ. ಈ 3 ಕೆಲಸ ಮಾಡಿದ್ರೆ ಮಕ್ಕಳ ನಮ್ಮ ಮೂರನೇ ಸ್ಕ್ರಿಪ್ಟ್ ಮುಗಿಯುತ್ತೆ. ದೆನ್ ಈಗ ನೋಡೋಣ, ಬಿಫೋರ್ ಟ್ರೇಸಿಂಗ್ ದಿ ಪ್ರೋಗ್ರಾಮ್ ಅಥವಾ ಸ್ಕ್ರಿಪ್ಟ್ ಔಟ್ಪುಟ್ ಹೆಂಗ್ ಬರುತ್ತೆ. ಈ ಸ್ಕ್ರಿಪ್ಟ್ ನ ನಾವು ಎಕ್ಸಿಕ್ಯೂಟ್ ಮಾಡಿದ್ರೆ ವಾಟ್ ಔಟ್ಪುಟ್ ಯು ಆರ್ ಗೋಯಿಂಗ್ ಟು ಗೆಟ್ ಅಂತ ನೋಡೋಣ ಮಕ್ಕಳ. ಸೊ ನಮಗೆ ನಮ್ಮ ಶೆಲ್ ಸ್ಕ್ರಿಪ್ಟ್ ನಂಬರ್ 3ಗೆ ಔಟ್ಪುಟ್ ಈ ತರ ಬರಬೇಕು ಮಕ್ಕಳ. ನೀವು ಶೆಲ್ ಸ್ಕ್ರಿಪ್ಟ್ ನಂಬರ್ 3ನ ಎಂಟ್ರಿ ಮಾಡ್ತೀರಾ ಕಂಪ್ಯೂಟರ್ನಲ್ಲಿ ಬೈ ಮೇಕಿಂಗ್ ಯೂಸ್ ಆಫ್ ಎನ್ ಎಡಿಟರ್. ಎಂಟ್ರಿ ಮಾಡಾದ್ಮೇಲೆ ಆ ಸ್ಕ್ರಿಪ್ಟ್ ನ ಒಂದು ಶೆಲ್ ಸ್ಕ್ರಿಪ್ಟ್ ಹೆಸರಲ್ಲಿ ಸ್ಟೋರ್ ಮಾಡಬೇಕು. ಆ ಶೆಲ್ ಸ್ಕ್ರಿಪ್ಟ್ ಹೆಸರು ಏನಪ್ಪ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಅಂದ್ರೆ prg3.sh ಅಂತ. ನಾನು ಬರ್ದಿರ್ತಕ್ಕಂಥ ಮೂರನೇ ಸ್ಕ್ರಿಪ್ಟಿಗೆ ಕೊಟ್ಟಿರ್ತಕ್ಕಂಥ ಹೆಸರೇನಪ್ಪ ಅಂದ್ರೆ prg3.sh ಅಂತ. ಸೊ ಈ prg3.sh ನ ಎಕ್ಸಿಕ್ಯೂಟ್ ಮಾಡೋದು ಹೆಂಗೆ ಅಂದ್ರೆ, ಕಮಾಂಡ್ ಪ್ರಾಂಪ್ಟ್ ಮುಂದೆ ಹೋಗಿ sh ನೋಡಿ ಶೆಲ್, ಎಕ್ಸಿಕ್ಯೂಟ್ ಎ ಶೆಲ್ ಸ್ಕ್ರಿಪ್ಟ್ sh
ಫಾಲೋಡ್ ಬೈ ಸ್ಪೇಸ್, ಖಾಲಿ ಜಾಗ ಬಿಡಿ, ಒಂದು ಬ್ಲಾಂಕ್ ಸ್ಪೇಸ್ ಬಿಡಿ, ಫಾಲೋಡ್ ಬೈ ಶೆಲ್ ಸ್ಕ್ರಿಪ್ಟ್ ನೇಮ್. ಶೆಲ್ ಸ್ಕ್ರಿಪ್ಟ್ ನೇಮ್ ಏನ್ ಹೇಳ್ತಾ ಇದೆ ಇಲ್ಲಿ? PRG3.sh. ಈ PRG3.sh ಅಲ್ಲಿ ನಾವು ಮೂರನೇ ಸ್ಕ್ರಿಪ್ಟ್ ನ ಬರೆದಿದ್ದೀವಿ, ಅದನ್ನ ಎಕ್ಸಿಕ್ಯೂಟ್ ಮಾಡಿ ಅಂತ ಹೇಳ್ತಿದೀವಿ. ನಾವು ಏನೊಂದು ಎರರ್ಸ್ ಇಲ್ದಂಗೆ ಈ ಪ್ರೋಗ್ರಾಮ್ ನ ಎಂಟ್ರಿ ಮಾಡಿದ್ರೆ, PRG3.sh ನ ಕ್ರಿಯೇಟ್ ಮಾಡಿದ್ರೆ ಅಥವಾ ಎಂಟ್ರಿ ಮಾಡಿದ್ರೆ ನಮ್ಗೆ ಎರರ್ಸ್ ಬರಲ್ಲ ಮಕ್ಕಳ. ಈ ತರ ಔಟ್ಪುಟ್ ಬರುತ್ತೆ. ಏನ್ ಔಟ್ಪುಟ್ ಬಂದಿದೆ ನೋಡಿ ಇಲ್ಲಿ, ಯೂಸರ್ ನೇಮ್ ಕೋಲನ್, ಇದೊಂದು ಸ್ಟ್ರಿಂಗ್ ತೋರಿಸ್ತೀನಿ ಎಲ್ಲಿದೆ ಇದು ಪ್ರೋಗ್ರಾಮ್ ಅಲ್ಲಿ ಅಂತ. ಯೂಸರ್ ನೇಮ್ ಕೋಲನ್, ಯೂಸರ್ ನೇಮ್ ಏನಂತ ಕೊಟ್ಟಿದ್ದಾರೆ? CSPC1 ಅಂತ ಕೊಟ್ಟಿದ್ದಾರೆ. ಯೂಸರ್ ನೇಮ್ ಏನಂಗಾದ್ರೆ CSPC1 ಅಂತ. ಜನರಲ್ ಆಗಿ ಲೋಕಲ್ ಟರ್ಮಿನಲ್ ಅಲ್ಲೇ ಅಥವಾ ಲೋಕಲ್ ಸಿಸ್ಟಮ್ ಅಲ್ಲೇ ಇಂಡಿವಿಜುವಲ್ ಆಗಿ ಇಂಡಿಪೆಂಡೆಂಟ್ ಆಗಿ ಲಿನಿಕ್ಸ್ ಆಪರೇಟಿಂಗ್ ಸಿಸ್ಟಮ್ ನ ಎಕ್ಸಿಕ್ಯೂಟ್ ಮಾಡ್ತಾ ಇದ್ರೆ ಇಟ್ ಈಸ್ ಈಕ್ವಲಿ ಅಪ್ಲಿಕೇಬಲ್ ಫಾರ್ ಅವರ್ ಲ್ಯಾಬ್ ಆಲ್ಸೋ. ಅಲ್ಲಿ ಯೂಸರ್ ನೇಮು ಮತ್ತೆ ಲಾಗ್ ನೇಮು ಎರಡು ಒಂದೇ ಇರುತ್ತೆ, ಬೇರೆ ಬೇರೆ ಕೊಡಬಹುದು. ಈ ಕೆಲಸ ಮಾಡೋದು ಯಾವಾಗಪ್ಪ ಅಂದ್ರೆ ಅಟ್ ದಿ ಟೈಮ್ ಆಫ್ ಕ್ರಿಯೇಟಿಂಗ್ ಎ ಲಾಗಿನ್ ಕ್ರೆಡಿಷನಲ್ಸ್ ಬೈ ಸಿಸ್ಟಮ್ ಅಡ್ಮಿನ್. ಈಗ ನೋಡಿ, ಯೂಸರ್ ನೇಮ್ ಕೋಲನ್ CSPC1, ಯೂಸರ್ ನೇಮ್ ಏನಂಗಾದ್ರೆ CSPC1 ಅಂತ ಆಯ್ತು. ನೆಕ್ಸ್ಟ್ ಹೇಳ್ತಾರೆ ಯೂಸರ್ ಲಾಗ್ ನೇಮ್. ಯೂಸರ್ ಲಾಗ್ ನೇಮ್ ಏನಪ್ಪಾ ಅಂದ್ರೆ ಅದನ್ನು ಸಹ CSPC1 ಅಂತಲೇ ಇದೆ. ನಾನು ಆಲ್ರೆಡಿ ಹೇಳಿದೆ ಜನರಲ್ ಒಂದೇ ಇರುತ್ತೆ ಇಂಡಿವಿಜುವಲ್ ಲೋಕಲ್ ಟರ್ಮಿನಲ್ಸ್ ಆದ್ರೆ ಅಂತ. ಇದನ್ನ ವೈಲ್ ಕ್ರಿಯೇಟಿಂಗ್ ಎ ಲಾಗಿನ್ ನಾವು ಬೇರೆ ಕೊಡ್ಬೋದು, ಇಲ್ಲಿ ಕೊಟ್ಟಿಲ್ಲ, ಅದಕ್ಕೋಸ್ಕರ ಎರಡನ್ನು ಒಂದೇ ಬರ್ತಾ ಇದೆ ಮಕ್ಕಳ. ನೆಕ್ಸ್ಟ್ ಹೇಳ್ತಾ ಇದ್ದೀನಿ ಯೂಸರ್ ಶೆಲ್. ಈ ಮನುಷ್ಯ ಯಾವ ಶೆಲ್ ನ ಯೂಸ್ ಮಾಡ್ತಾ ಇದ್ದಾರೆ ಟು ಎಕ್ಸಿಕ್ಯೂಟ್ ಎ ಶೆಲ್ ಸ್ಕ್ರಿಪ್ಟ್ ಅಂದ್ರೆ ರೂಟ್ ಡೈರೆಕ್ಟರಿ ಸ್ಲಾಶ್, ಅಲ್ಲೊಂದು ಬಿನ್ ಅಂತ ಸಬ್ ಡೈರೆಕ್ಟರಿ ಇದೆ. ಆ ಬಿನ್ ಸಬ್ ಡೈರೆಕ್ಟರಿ ನಲ್ಲಿರ್ತಕ್ಕಂಥ BASH ಶೆಲ್ ನ ಯೂಸ್ ಮಾಡ್ತಾ ಇದ್ದಾರೆ ಈ ಮನುಷ್ಯ ಅಂತ ಇದ್ರ ಅರ್ಥ. ಸೊ ಯೂಸರ್ ಶೆಲ್ ಏನು? /bin/BASH ಅಂತ ಆಯ್ತು. ಅದಾದ್ಮೇಲೆ ಹೋಮ್ ಡೈರೆಕ್ಟರಿ, ಈ ಮನುಷ್ಯನಿಗೆ ಅಲೋಕೇಟ್ ಆಗಿರ್ತಕ್ಕಂಥ ಹೋಮ್ ಡೈರೆಕ್ಟರಿ ಹೆಸರೇನಪ್ಪ ಅಂದ್ರೆ ಅಗೈನ್ ಸ್ಲಾಶ್ ರೂಟ್ ಅಲ್ಲಿ ಹೋಮ್ ಅಂತ ಇದೆ. ಆ ಹೋಮ್ ಅಲ್ಲಿ ವಿತ್ ಯೂಸರ್ ನೇಮೇ ಬಂದ್ಬಿಡುತ್ತೆ CSPC1 ಅಂತ. ದಿಸ್ ಇಸ್ ದಿ ಔಟ್ಪುಟ್ ಆಫ್ ಶೆಲ್ ಸ್ಕ್ರಿಪ್ಟ್ ನಂಬರ್ 3 PRG3.sh. ನಾವು PRG3.sh ಅಂತಕ್ಕಂಥ ಶೆಲ್ ಸ್ಕ್ರಿಪ್ಟ್ ನ ಎಕ್ಸಿಕ್ಯೂಟ್ ಮಾಡಿದ್ರೆ ನಮ್ಗೆ ಈ ತರ ಔಟ್ಪುಟ್ ಬರುತ್ತೆ ಮಕ್ಕಳ. ಹೆಂಗ್ ಬಂತು ಸರ್ ಇದು ಅಂತ ಕೇಳಿದ್ರೆ, ಈ PRG3.sh ಅಂತಕ್ಕಂಥ ಫೈಲಲ್ಲಿ ನಾನು ಈ 4 ಲೈನ್ ನ ಎಂಟ್ರಿ ಮಾಡಿದ್ದೀನಿ. I entered these 3 lines, 4 lines in a program or shell script called PRG3.sh. PRG3.sh ಅಂತಕ್ಕಂಥ ಶೆಲ್ ಸ್ಕ್ರಿಪ್ಟ್ ಅಲ್ಲಿ ನಾನು ಈ 4 ಲೈನ್ ನ ಎಂಟ್ರಿ ಮಾಡಿದ್ದೀನಿ. ಅದಕ್ಕೋಸ್ಕರ ಆ ತರ ಔಟ್ಪುಟ್ ಬಂತು ಅಥವಾ ಬಂದಿದೆ ಅಂತ ಹೇಳಬೇಕು. ಈಗ ಮಕ್ಕಳ ನಾವು ಮೊದಲನೇ ಲೈನ್ ನೋಡೋಣ, ವಾಟ್ ಈಸ್ ದಿ ಮೀನಿಂಗ್ ಆಫ್ ದಿಸ್ ಅಂತ. ಎಕೋ ಅಂದ್ರೆ ನಾನು ಆಲ್ರೆಡಿ ಹೇಳ್ಕೊಟ್ಟಿದ್ದೀನಿ, ಇಟ್ ಈಸ್ ಈಕ್ವಲೆಂಟ್ ಟು ಪ್ರಿಂಟ್ ಆಫ್ ಸ್ಟೇಟ್ಮೆಂಟ್ ಇನ್ ಕೇಸ್ ಆಫ್ ಸಿ ಲ್ಯಾಂಗ್ವೇಜ್. ನಾವೆಲ್ಲರೂ ಸಹ ಸಿ ಲ್ಯಾಂಗ್ವೇಜ್ ನ ಕಲ್ತಿದೀವಿ. ಸಿ ಲ್ಯಾಂಗ್ವೇಜ್ ನಲ್ಲಿ ಔಟ್ಪುಟ್ ನ ಡಿಸ್ಪ್ಲೇ ಮಾಡೋದಕ್ಕೆ ಪ್ರಿಂಟ್ ಆಫ್ ಸ್ಟೇಟ್ಮೆಂಟ್ ನ ಬಳಸ್ತೀವಿ. ಅದೇ ಸ್ಟೈಲ್ ಅಲ್ಲಿ ಶೆಲ್ ಸ್ಕ್ರಿಪ್ಟ್ ನಲ್ಲಿ ಔಟ್ಪುಟ್ ನ ಡಿಸ್ಪ್ಲೇ ಮಾಡೋದಕ್ಕೆ ವಿ ಆರ್ ಗೋಯಿಂಗ್ ಟು ಮೇಕ್ ಯೂಸ್ ಆಫ್ ಎಕೋ ಕಮ್ಯಾಂಡ್. ಎಕೋ ಏನ್ ಎಕೋ ಮಾಡ್ಬೇಕಂತೆ, ಏನ್ ಡಿಸ್ಪ್ಲೇ ಮಾಡ್ಬೇಕಂತೆ? ಡಿಸ್ಪ್ಲೇ ಎ ಸ್ಟ್ರಿಂಗ್. ನೋಡಿ, ನಾನು ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಹೇಳ್ಕೊಟ್ಟಿದ್ದೀನಿ, ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ. ಎನಿಥಿಂಗ್ ಇನ್ ಎಂಬೆಡೆಡ್ ವಿತ್ ಇನ್ ಎ ಡಬಲ್ ಕೊಟೇಶನ್ ಮಾರ್ಕ್. ಡಬಲ್ ಕೊಟೇಶನ್ ಮಾರ್ಕ್ ಒಳಗಡೆ ಯಾವ್ದಾದ್ರು ಸೀಕ್ವೆನ್ಸ್ ಆಫ್ ಕ್ಯಾರೆಕ್ಟರ್ಸ್ ಬಂದ್ರೆ ಅದನ್ನ ನಾವು ಸ್ಟ್ರಿಂಗ್ ಅಂತ ಕರಿಬೇಕು. ನೋಡಿ ಮಕ್ಕಳ, ಇಲ್ಲಿ
ಡಬಲ್ ಕೊಟೇಶನ್ ಮಾರ್ಕ್ ಇಲ್ಲಿ ಓಪನ್ ಆಗ್ತಾ ಇದೆ, ಅದೇ ಸ್ಟೈಲಲ್ಲಿ ಇಲ್ಲಿ ಕ್ಲೋಸ್ ಆಗ್ತಾ ಇದೆ. ಇಲ್ಲಿಂದ ಇಲ್ಲಿವರೆಗೂ ಸೀಕ್ವೆನ್ಸ್ ಆಫ್ ಕ್ಯಾರೆಕ್ಟರ್ಸ್ ಇದೆ. ಈ ಸೀಕ್ವೆನ್ಸ್ ಆಫ್ ಕ್ಯಾರೆಕ್ಟರ್ಸ್ ಗೆ ನಾವು ಸ್ಟ್ರಿಂಗ್ ಅಂತ ಕರಿತೀವಿ. ಎಕೋ ದಿಸ್ ಸ್ಟ್ರಿಂಗ್, ಅದರರ್ಥ ಎಕೋ ಪ್ರಿಂಟ್ ದಿಸ್ ಸ್ಟ್ರಿಂಗ್, ಈ ಸ್ಟ್ರಿಂಗ್ ನ ಪ್ರಿಂಟ್ ಮಾಡು ಅಂತ ಹೇಳ್ತಾ ಇದ್ದೀನಿ ಶೆಲ್ಗೆ. ಏನಿದೆ ಸ್ಟ್ರಿಂಗ್ ಅಲ್ಲಿ? ಯೂಸರ್ ನೇಮ್ ಕೋಲನ್, ಯೂಸರ್ ನೇಮ್ ಕೋಲನ್. ಅದಕ್ಕೋಸ್ಕರನೇ ಮಕ್ಕಳ ನಿಮಗೆ ಇಲ್ಲಿ ನೋಡಿ ಯೂಸರ್ ನೇಮ್ ಕೋಲನ್ ಅಂತ ಬಂದಿದೆ, ಅರ್ಥ ಮಾಡ್ಕೋಬೇಕು. ಇಲ್ಲಿದೆ ನಮ್ಮ ಪ್ರೋಗ್ರಾಮ್ ನಲ್ಲಿ, ಇಲ್ಲಿದೆ ಯೂಸರ್ ನೇಮ್ ಕೋಲನ್ ಅಂತ ಇದೆ, ಅದಕ್ಕೋಸ್ಕರ ಬಂದಿದೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಮಕ್ಕಳ, ದಯವಿಟ್ಟು ಗಮನ ಇಟ್ಟು ಇದನ್ನು ಕೇಳಿಸ್ಕೊಳ್ಳಿ. ಡಾಲರ್ ಯೂಸರ್, ಯೂಸರ್ ಇನ್ ಕ್ಯಾಪಿಟಲ್ ಲೆಟರ್, ಅರ್ಥ ಮಾಡ್ಕೋಬೇಕು. ಡಾಲರ್ ಯೂಸರ್, ಯೂಸರ್ ಇನ್ ಕ್ಯಾಪಿಟಲ್ ಲೆಟರ್. ವಾಟ್ ಈಸ್ ದಿ ಮೀನಿಂಗ್ ಆಫ್ ದಿಸ್ ಅಂತ ಕೇಳಿದ್ರೆ, ಜನರಲ್ ಆಗಿ ಲಿನಿಕ್ಸ್ ಎನ್ವೈರನ್ಮೆಂಟ್ ಅಲ್ಲಿ ನಾವೇನಾದ್ರೂ ಕ್ಯಾಪಿಟಲ್ ಲೆಟರ್ ಅಲ್ಲಿ, ಕ್ಯಾಪಿಟಲ್ ಲೆಟರ್ ಅಲ್ಲಿ, ಅಪ್ಪರ್ ಕೇಸ್ ಲೆಟರ್ ಅಲ್ಲಿ ಏನಾದ್ರೂ ಮಾಹಿತಿನ ಸ್ಪೆಸಿಫೈ ಮಾಡಿದ್ರೆ ಇನ್ ದಿ ಫಾರಮ್ ಆಫ್ ಎ ವೇರಿಯಬಲ್, ಅವನ್ನೆಲ್ಲವನ್ನೂ ಸಹ ನಾವು ಎನ್ವೈರನ್ಮೆಂಟ್ ವೇರಿಯಬಲ್ಸ್ ಅಂತ ಕರಿಬೇಕು. ರಿಪೀಟ್ ಮಾಡ್ತೀನಿ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಮಕ್ಕಳ. ನಮ್ಮ ಲಿನಿಕ್ಸ್ ಆಪರೇಟಿಂಗ್ ಸಿಸ್ಟಮ್ಗೆ ಸಂಬಂಧಪಟ್ಟ ಹಾಗೆ ನಾವೇನಾದ್ರೂ ವೇರಿಯಬಲ್ಸ್ನ ಕ್ಯಾಪಿಟಲ್ ಲೆಟ್ರಲ್ಲಿ ಅಥವಾ ಅಪ್ಪರ್ ಕೇಸ್ ಲೆಟ್ರಲ್ಲಿ ಬರೆದ್ರೆ ಅಂತ ವೇರಿಯಬಲ್ಸ್ನ ನಾವು ಎನ್ವೈರನ್ಮೆಂಟ್ ವೇರಿಯಬಲ್ಸ್ ಅಂತ ಕರಿಬೇಕು. ಈಗ ನೋಡಿ ಮಕ್ಕಳ, ಇಲ್ಲಿ ನನ್ನ ಸ್ಕ್ರಿಪ್ಟ್ ಅಲ್ಲಿ ಯೂಸರ್ ಇನ್ ಕ್ಯಾಪಿಟಲ್ ಲೆಟರ್, ಇಟ್ ಈಸ್ ಎನ್ ಎನ್ವೈರನ್ಮೆಂಟ್ ವೇರಿಯಬಲ್. ಲಾಗ್ ನೇಮ್ ಇನ್ ಕ್ಯಾಪಿಟಲ್ ಲೆಟರ್, ಎನ್ವೈರನ್ಮೆಂಟ್ ವೇರಿಯಬಲ್. ಶೆಲ್ ಇನ್ ಕ್ಯಾಪಿಟಲ್ ಲೆಟರ್, ಎನ್ವೈರನ್ಮೆಂಟ್ ವೇರಿಯಬಲ್. ಹೋಮ್ ಇನ್ ಕ್ಯಾಪಿಟಲ್ ಲೆಟರ್, ಎನ್ವೈರನ್ಮೆಂಟ್ ವೇರಿಯಬಲ್. ಶೆಲ್ ಸ್ಕ್ರಿಪ್ಟ್ 3 ನಲ್ಲಿ ನಾವು 4 ಎನ್ವೈರನ್ಮೆಂಟ್ ವೇರಿಯಬಲ್ ನ ಕಲಿತಾ ಇದೀವಿ. ವೆರಿ ಫಸ್ಟ್ ವೇರಿಯಬಲ್ ಏನಪ್ಪಾ ಅಂದ್ರೆ ಯೂಸರ್ ಅಂತ. ಇಲ್ಲಿ ಯೂಸರ್ ಅಂತಕ್ಕಂಥದ್ದನ್ನ ನಾವು ಎನ್ವೈರನ್ಮೆಂಟ್ ವೇರಿಯಬಲ್ ಅಂತ ಕರಿಬೇಕು. ಈ ಎನ್ವೈರನ್ಮೆಂಟ್ ವೇರಿಯಬಲ್ ಅಲ್ಲಿ ಏನು ಸ್ಟೋರ್ ಮಾಡಿರುತ್ತೆ ನಮ್ಮ ಲಿನಿಕ್ಸ್ ಆಪರೇಟಿಂಗ್ ಸಿಸ್ಟಮ್ ಅಂತ ಕೇಳಿದ್ರೆ ನಾವು ಹೇಳಬೇಕು ಮಕ್ಕಳ, ಈ ತರ ಈ ಎನ್ವೈರನ್ಮೆಂಟ್ ವೇರಿಯಬಲ್ ಯೂಸರ್ ಅಲ್ಲಿ ಯಾರು ಈಗ ಈ ಲಿನಿಕ್ಸ್ ಎನ್ವೈರನ್ಮೆಂಟ್ ಅಲ್ಲಿ ಲಾಗಿನ್ ಆಗಿದಾರೋ ಆ ಲಾಗಿನ್ ಯೂಸರ್ ನೇಮ್ ಸ್ಟೋರ್ ಆಗುತ್ತೆ. ಮತ್ತೆ ರಿಪೀಟ್ ಮಾಡ್ತೀನಿ, ಸೀರಿಯಸ್ ಆಗಿ ಕೇಳಿಸ್ಕೊಳ್ಳಿ. ನಮ್ಮ ಹತ್ರ ಒಂದು ಎನ್ವೈರನ್ಮೆಂಟ್ ವೇರಿಯಬಲ್ ಇದೆ. ಆ ಎನ್ವೈರನ್ಮೆಂಟ್ ವೇರಿಯಬಲ್ಗೆ ಯೂಸರ್ ಅಂತ ಕರಿತೀವಿ. ಆ ಯೂಸರ್ ಎನ್ವೈರನ್ಮೆಂಟ್ ವೇರಿಯಬಲ್ ನಲ್ಲಿ ಏನಿರುತ್ತೆ ಅಂತ ಕೇಳಿದ್ರೆ ಕರೆಂಟ್ಲಿ ಲಾಗ್ಡ್ ಇನ್ ಯೂಸರ್ ನೇಮ್ ಇರುತ್ತೆ ಅಂತ ಹೇಳಬೇಕು. ಈಗ ಲಿನಿಕ್ಸ್ ಆಪರೇಟಿಂಗ್ ಸಿಸ್ಟಮ್ ಒಳಗಡೆ ಯಾವ ಯೂಸರು ಲಾಗಿನ್ ಆಗಿರ್ತಾರೋ ಆ ಲಾಗಿನ್ ಯೂಸರ್ ನೇಮು ಯಾವ ಎನ್ವೈರನ್ಮೆಂಟ್ ವೇರಿಯಬಲ್ ಅಲ್ಲಿ ಇರುತ್ತೆ ಲಿನಿಕ್ಸ್ ಆಪರೇಟಿಂಗ್ ಸಿಸ್ಟಮ್ ನಲ್ಲಿ ಅಂತ ಕೇಳಿದ್ರೆ ನಾವು ಹೇಳಬೇಕಾಗುತ್ತೆ ಮಕ್ಕಳ, ಇಟ್ ಈಸ್ ಅವೈಲಬಲ್ ಇನ್ ಎನ್ ಎನ್ವೈರನ್ಮೆಂಟ್ ವೇರಿಯಬಲ್ ಕಾಲ್ಡ್ ಯೂಸರ್. ಯೂಸರ್ ಅಂತಕ್ಕಂಥ ಎನ್ವೈರನ್ಮೆಂಟ್ ವೇರಿಯಬಲ್ ಅಲ್ಲಿ ಇರುತ್ತೆ ಅಂತ ಹೇಳಬೇಕು. ಈಗ ನಾನು ಹೇಳ್ತಾ ಇದ್ದೀನಿ ಪ್ರಿಂಟ್ ವ್ಯಾಲ್ಯೂ present in an environment variable called user. ಇಲ್ಲಿ ನೋಡಿ ಡಾಲರ್ ಇದೆ. ಈ ಡಾಲರ್ ಏನ್ ಸ್ಪೆಸಿಫೈ ಮಾಡುತ್ತಪ್ಪ ಅಂದ್ರೆ ಇಟ್ ಈಸ್ ಗೋಯಿಂಗ್ ಟು ಸ್ಪೆಸಿಫೈ ದಿ ವ್ಯಾಲ್ಯೂ ಪ್ರೆಸೆಂಟ್ ಇನ್ ಅನ್ ಎನ್ವೈರನ್ಮೆಂಟ್ ವೇರಿಯಬಲ್ ಕಾಲ್ಡ್ ಯೂಸರ್. ಯೂಸರ್ ಅಂತಕ್ಕಂಥ ಎನ್ವೈರನ್ಮೆಂಟಲ್ ವೇರಿಯಬಲ್ ಅಲ್ಲಿ ಏನು ವ್ಯಾಲ್ಯೂ ಇದೆ, ಏನು ಇನ್ಫಾರ್ಮೇಶನ್ ಇದೆ, ಏನು ಡೇಟಾ ಇದೆ ಅದನ್ನ ತೋರಿಸುತ್ತೆ ಈ ಡಾಲರ್ ಸೈನ್.
ಸೊ ನಾನು ಹೇಳ್ತಾ ಇದ್ದೀನಿ ಎಕೋ ದಿಸ್. ಎಕೋ ದಿಸ್ ಅಂದ್ರೆ ಎಕೋ ಡಾಲರ್ ಯೂಸರ್. ಎಕೋ ಡಾಲರ್ ಯೂಸರ್ ಅಂದ್ರೆ ದಿ ವ್ಯಾಲ್ಯೂ ಅವೈಲಬಲ್ ಇನ್ ಅನ್ ಎನ್ವೈರನ್ಮೆಂಟ್ ವೇರಿಯಬಲ್ ಕಾಲ್ಡ್ ಯೂಸರ್ ಈಸ್ ಗೋಯಿಂಗ್ ಟು ಬಿ ಡಿಸ್ಪ್ಲೇಡ್ ಆಫ್ಟರ್ ದಿಸ್ ಸ್ಟ್ರಿಂಗ್. ಈ ಸ್ಟ್ರಿಂಗ್ ಯೂಸರ್ ನೇಮ್ ಕೋಲನ್ ಮುಂದೆ ದಿ ವ್ಯಾಲ್ಯೂ ಪ್ರೆಸೆಂಟ್ ಇನ್ ಎ ಎನ್ವೈರನ್ಮೆಂಟ್ ವೇರಿಯಬಲ್ ಕಾಲ್ಡ್ ಯೂಸರ್ ಈಸ್ ಗೋಯಿಂಗ್ ಟು ಬಿ ಪ್ರಿಂಟೆಡ್. ಈಗ ನಮ್ಮ ಕಂಪ್ಯೂಟರ್ ಅಲ್ಲಿ ಲಾಗಿನ್ ಆಗಿರ್ತಕ್ಕಂಥ ಯೂಸರ್ ಹೆಸರೇನಪ್ಪ ಅಂತ ಕೇಳಿದ್ರೆ CS-PC1. ಈಗ ನಮ್ಮ ಕಂಪ್ಯೂಟರ್ನಲ್ಲಿ ಎಂಟ್ರಿ ಆಗಿರ್ತಕ್ಕಂಥ ಯೂಸರ್ ಹೆಸರೇನಪ್ಪ ಅಂದ್ರೆ CS-PC1. ಸೊ CS-PC1, ದಿ ವ್ಯಾಲ್ಯೂ CS-PC1, ದಿ ಲಾಗಿನ್ ಯೂಸರ್ ನೇಮ್ CS-PC1 is available in a variable called user. ಇಲ್ಲಿ ಯೂಸರ್ ಅಂತಕ್ಕಂಥ ವೇರಿಯಬಲ್ ನಲ್ಲಿ CS-PC1 ಇರುತ್ತೆ. therefore it is going to display CS-PC1 here. ನೋಡಿ ಮಕ್ಕಳ, ಔಟ್ಪುಟ್ ಅಲ್ಲಿ ನಮಗೆ ಡಾಲರ್ ಯೂಸರ್ ಅಂತ ಪ್ರಿಂಟ್ ಆಗಿಲ್ಲ. ಡಾಲರ್ ಯೂಸರ್ ಅಂತ ಪ್ರಿಂಟ್ ಆಗೋದಕ್ಕೆ ಬದಲಿಗೆ CS-PC1 ಅಂತ ಪ್ರಿಂಟ್ ಆಗಿದೆ. ಸೊ CS-PC1 ಅಂತ ಯಾಕಪ್ಪ ಪ್ರಿಂಟ್ ಆಯ್ತು ಅಂದ್ರೆ ದಿ ಎನ್ವೈರನ್ಮೆಂಟ್ ಯೂಸರ್ ಕಂಟೈನ್ಸ್ ಎ ವ್ಯಾಲ್ಯೂ ಕಾಲ್ಡ್ CS-PC1. ಈ ಎನ್ವೈರನ್ಮೆಂಟ್ ವೇರಿಯಬಲ್ ಯೂಸರ್ ಅಲ್ಲಿ CS-PC1 ಅಂತ ವ್ಯಾಲ್ಯೂ ಇರೋದ್ರಿಂದ ಅದು ಪ್ರಿಂಟ್ ಆಗಿದೆ. ಅದಕ್ಕೋಸ್ಕರನೇ ನಮಗೆ ವೆರಿ ಫಸ್ಟ್ ಲೈನ್ ನಲ್ಲಿ ಔಟ್ಪುಟ್ ಈ ತರ ಬಂದಿದೆ. ಏನಂತ? ಯೂಸರ್ ನೇಮ್ ಕೋಲನ್ CS-PC1 ಅಂತ ಬಂದಿದೆ. ಇದು ಮೊದಲನೇ ಎನ್ವೈರನ್ಮೆಂಟ್ ವೇರಿಯಬಲ್ ಕೆಲಸ ಕಾಲ್ಡ್ ಯೂಸರ್. ನೆಕ್ಸ್ಟ್ ಲೈನ್ ಎಕೋ ಅಗೈನ್ ಪ್ರಿಂಟ್ ಸಮ್ ಸ್ಟ್ರಿಂಗ್. ಏನೋ ಸ್ಟ್ರಿಂಗು? ಯೂಸರ್ ಲಾಗ್ ನೇಮ್. ಇಲ್ಲಿ ಯೂಸರ್ ನೇಮ್ ಆಯ್ತು. ಈಗ ನಾವೇನ್ ಪ್ರಿಂಟ್ ಮಾಡ್ಬೇಕಂತೆ? ವಿ ನೀಡ್ ಟು ಪ್ರಿಂಟ್ ಎ ಯೂಸರ್ ಲಾಗ್ ನೇಮ್. ಸೊ ಎಕೋ ಯೂಸರ್ ಲಾಗ್ ನೇಮ್ ಕೋಲನ್ ಅಂತ ನಮ್ಮ ಔಟ್ಪುಟ್ ಅಲ್ಲಿ ಡಿಸ್ಪ್ಲೇ ಆಗಿದೆ. ನೋಡಿ ಇಲ್ಲಿ ಯೂಸರ್ ಲಾಗ್ ನೇಮ್ ಅಂತ ಡಿಸ್ಪ್ಲೇ ಆಗಿದೆ. ಅದ್ರ ಮುಂದೆ ಏನ್ ಬಂದಿದೆ? CS-PC1 ಅಂತ ಬಂದಿದೆ. ಬಟ್ ನಮ್ಮ ಸ್ಕ್ರಿಪ್ಟ್ ಅಲ್ಲಿ ಏನಿದೆ? ನಮ್ಮ ಸ್ಕ್ರಿಪ್ಟ್ ಅಲ್ಲಿ ಡಾಲರ್ ಲಾಗ್ ನೇಮ್ ಇನ್ ಕ್ಯಾಪಿಟಲ್ ಲೆಟರ್ ಅಂತ ಇದೆ. ಇಲ್ಲಿ ಡಾಲರ್ ಲಾಗ್ ನೇಮ್ ಅಥವಾ ಲಾಗ್ ನೇಮ್ ಇನ್ ಕ್ಯಾಪಿಟಲ್ ಲೆಟರ್ ಈಸ್ ಅಗೈನ್ ಒನ್ ಮೋರ್ ಎನ್ವೈರನ್ಮೆಂಟ್ ವೇರಿಯಬಲ್. ಲಾಗ್ ನೇಮ್ ಅಂತಕ್ಕಂಥದ್ದು ಇನ್ನ ಒಂದು ಎನ್ವೈರನ್ಮೆಂಟ್ ವೇರಿಯಬಲ್. ಈ ಎನ್ವೈರನ್ಮೆಂಟ್ ವೇರಿಯಬಲ್ ಅಲ್ಲಿ ಏನ್ ಸ್ಟೋರ್ ಆಗಿರುತ್ತಪ್ಪ ಅಂದ್ರೆ ಕರೆಂಟ್ಲಿ ಲಾಗ್ಡ್ ಇನ್ ಯೂಸರ್ ಲಾಗ್ ನೇಮ್ ಸ್ಟೋರ್ ಆಗಿರುತ್ತೆ. I already told you in a local system ಜನರಲ್ ಆಗಿ ಸಿಸ್ಟಮ್ ಅಡ್ಮಿನ್ ಚೇಂಜ್ ಮಾಡಲಿಲ್ಲಪ್ಪ ಅಂದ್ರೆ ಯೂಸರ್ ನೇಮು ಲಾಗ್ ನೇಮು ಎರಡು ಒಂದೇ ಇರುತ್ತೆ ಅಂತ ನಾನು ಆಗಲೇ ಹೇಳಿದೆ ನಿಮ್ಗೆ. ಅದಕ್ಕೋಸ್ಕರನೇ ಲಾಗ್ ನೇಮ್ ಅಂತಕ್ಕಂಥ ಎನ್ವೈರನ್ಮೆಂಟ್ ವೇರಿಯಬಲ್ ಅಲ್ಲಿ ಅಗೈನ್ CS-PC1 ಅಂತಲೇ ಸ್ಟೋರ್ ಆಗಿದೆ. ದೇರ್ಫೋರ್ ಈ ಜಾಗದಲ್ಲಿ ಔಟ್ಪುಟ್ ಅಲ್ಲಿ ನಮಗೆ CS-PC1 ಅಂತ ಪ್ರಿಂಟ್ ಆಗಿದೆ. ನೋಡಿ ಇಲ್ಲಿ CS-PC1 ಅಂತ ಪ್ರಿಂಟ್ ಆಗಿದೆ. ದಿಸ್ ಈಸ್ ಬೇಸಿಕಲಿ ಎ ವ್ಯಾಲ್ಯೂ ಅವೈಲಬಲ್ ಇನ್ ಎನ್ ಎನ್ವೈರನ್ಮೆಂಟ್ ವೇರಿಯಬಲ್ ಕಾಲ್ಡ್ ಲಾಗ್ ನೇಮ್. ಲಾಗ್ ನೇಮ್ ಅಲ್ಲಿ ಅಂತಕ್ಕಂಥ ಎನ್ವೈರನ್ಮೆಂಟ್ ವೇರಿಯಬಲ್ ಅಲ್ಲಿ ಇರ್ತಕ್ಕಂಥ ವ್ಯಾಲ್ಯೂ CS-PC1. ಸೊ ಯೂಸರ್ ಲಾಗ್ ನೇಮ್ ಕೋಲನ್ ಡಾಲರ್ ಲಾಗ್ ನೇಮ್ ಅಂತ ನಾವು ಹೇಳ್ತಾ ಇರೋದ್ರಿಂದ ಈ ಡಾಲರ್ ಲಾಗ್ ನೇಮ್ ಅಂತಕ್ಕಂಥ ವೇರಿಯಬಲ್ ಜಾಗದಲ್ಲಿ ದಿ ವ್ಯಾಲ್ಯೂ ಅವೈಲಬಲ್ ಇನ್ ದಿಸ್ ವೇರಿಯಬಲ್, ಈ ವೇರಿಯಬಲ್ ಲಾಗ್ ನೇಮ್ ಅಲ್ಲಿ ಇರ್ತಕ್ಕಂಥ ವ್ಯಾಲ್ಯೂ CS-PC1 ಪ್ರಿಂಟ್ ಆಗಿದೆ. ಅದು ಎರಡನೇ ಲೈನ್ ಅರ್ಥ. ಮೂರನೇ ಲೈನ್ ಅರ್ಥ ಏನು? ಎಕೋ ಯೂಸರ್ ಸೆಲ್ ಕೋಲನ್. ಈ CS-PC1 ಅಂತಕ್ಕಂಥ ಯೂಸರು ಯಾವ ಸೆಲ್ ನ ಬಳಸ್ತಾ ಇದ್ದಾರೆ? ಯೂಸರ್ ಸೆಲ್ ಕೋಲನ್. ಸೊ ನಮ್ಗೆ ಔಟ್ಪುಟ್ ಅಲ್ಲಿ ಯೂಸರ್ ಸೆಲ್ ಕೋಲನ್ ಅಂತ ಬಂದಿದೆ. ಇಲ್ಲಿ ಯೂಸರ್ ಸೆಲ್ ಕೋಲನ್ ಮುಂದೆ ಏನ್ ಬಂದಿದೆ ನಮಗೆ? ಸ್ಲಾಶ್ ಬಿನ್
/BAS H ಅಂತ ಬಂದಿದೆ. ವಾಟ್ ಈಸ್ ದ ಮೀನಿಂಗ್ ಆಫ್ ದಿಸ್ ಅಂದ್ರೆ ಇಟ್ ಈಸ್ ಎ ಶೆಲ್. ನಮ್ಮ ಯೂಸರ್ ಬಳಸ್ತಾ ಇರ್ತಕ್ಕಂಥ ಶೆಲ್ ಅದು. ನಮ್ಮ ಯೂಸರು ಬಳಸ್ತಾ ಇರ್ತಕ್ಕಂಥ ಶೆಲ್ ಯಾವುದು ಅಂತಕ್ಕಂಥ ಮಾಹಿತಿನ ಕೊಡೋದಕ್ಕೆ ಲಿನಿಕ್ಸ್ ಎನ್ವೈರನ್ಮೆಂಟ್ ಅಲ್ಲಿ ವಿ ಆರ್ ಗೋಯಿಂಗ್ ಟು ಮೇಕ್ ಯೂಸ್ ಆಫ್ one more environment variable. The name of that environment variable is called shell. ಅದಕ್ಕೆ ನಾವು shell ಅಂತ ಹೇಳ್ತೀವಿ. It must be in capital letter. So $shell ಅಂತ ಹೇಳಿದ್ರೆ the value available in an environment variable called shell is printed here. ಇಲ್ಲಿ ಏನು ಇದೆ ವ್ಯಾಲ್ಯೂ /bin/BASH ಅಂತ ಇದೆ. So that BASH is a shell. So ಅದಕ್ಕೋಸ್ಕರನೇ ನಿಮಗೆ ಔಟ್ಪುಟ್ ಅಲ್ಲಿ ಈ ತರ ಬಂದಿರೋದು /bin/BASH ಅಂತ. ಇದು 3ನೇ ಲೈನ್ ಅರ್ಥ. 4ನೇ ಲೈನ್ ಏನ್ ಹೇಳ್ತಾ ಇದೆ? ಎಕೋ ಪ್ರಿಂಟ್ ಸಮಥಿಂಗ್ ಏನ್ನ ಹೋಮ್ ಡೈರೆಕ್ಟರಿ ಕೋಲನ್ ಪ್ರಿಂಟ್ ಒನ್ ಮೋರ್ string called home directory colon. Because of this line you are going to get an output like this. home directory colon ಅಂತ ಔಟ್ಪುಟ್ ಬರುತ್ತೆ. ಅದ್ರ ಮುಂದೆ ಏನಿದೆ ನೋಡಿ ಮಕ್ಕಳ, /home/CSPC1 ಅಂತ ಇದೆ. It is an home directory for a user name called CSPC1. ಸೊ ಈಗ ನಾವು ನೋಡೋಣ ಈ ಹೋಮ್ ಡೈರೆಕ್ಟರಿ ಮಾಹಿತಿ ಯಾವ ಎನ್ವೈರನ್ಮೆಂಟ್ ವೇರಿಯಬಲ್ ಅಲ್ಲಿ ಸಿಗುತ್ತೆ. ಹೋಮ್ ಡೈರೆಕ್ಟರಿ ಮಾಹಿತಿನ ಪಡೆಯೋದಕ್ಕೆ ನಾವು ಇನ್ನ ಒಂದು ಎನ್ವೈರನ್ಮೆಂಟ್ ವೇರಿಯಬಲ್ ನ ಬಳಸಬೇಕು ಮಕ್ಕಳ. ಆ ಎನ್ವೈರನ್ಮೆಂಟ್ ವೇರಿಯಬಲ್ ಹೆಸರೇನಪ್ಪ ಅಂದ್ರೆ ಹೋಮ್ ಅಂತ. HOME in capital letter is going to be treated as an environment variable in Linux environment. ಈ ಎನ್ವೈರನ್ಮೆಂಟ್ ವೇರಿಯಬಲ್ ಅಲ್ಲಿ ಏನಿರುತ್ತಪ್ಪ ಅಂದ್ರೆ ಹೋಮ್ ಡೈರೆಕ್ಟರಿ ಆಫ್ ಎ ಕರೆಂಟ್ಲಿ ಲಾಗ್ಡ್ ಇನ್ ಯೂಸರ್. ಈಗ ಲಾಗಿನ್ ಆಗಿರ್ತಕ್ಕಂಥ ಯೂಸರ್ದು ಹೋಮ್ ಡೈರೆಕ್ಟರಿ ಈ ವೇರಿಯಬಲ್ ಅಲ್ಲಿ ಇರುತ್ತೆ. ನೋಡಿ ನಮ್ಮ ಔಟ್ಪುಟ್ ಅಲ್ಲಿ $home ಬದಲಿಗೆ /home/CSPC1 ಅಂತ ಬಂದಿದೆ. ಆ /home/CSPC1 ಅಂತಕ್ಕಂಥದ್ದು ಇಟ್ ಇಸ್ ಅನ್ ಹೋಮ್ ಡೈರೆಕ್ಟರಿ. ಆ ಹೋಮ್ ಡೈರೆಕ್ಟರಿ ಯಾವ ವೇರಿಯಬಲ್ ಅಲ್ಲಿ ಇದೆಯಪ್ಪ ಅಂದ್ರೆ ಹೋಮ್ ಅಂತಕ್ಕಂಥ ಎನ್ವೈರನ್ಮೆಂಟ್ ವೇರಿಯಬಲ್ ಅಲ್ಲಿ ಇದೆ. ಅದಕ್ಕೋಸ್ಕರನೇ ನಮ್ಮ ಔಟ್ಪುಟ್ ಇಲ್ಲಿ /home/CSPC1 ಅಂತ ಬಂದಿದೆ. ಇದು 4ನೇ ಲೈನ್ ನ ಅರ್ಥ ಮಕ್ಕಳ. ಸೊ ಎಕೋ ಹೋಮ್ ಡೈರೆಕ್ಟರಿ ಕೋಲನ್ $home $home in capital letter indicates home directory of the currently logged in user. ಸೊ ಇಷ್ಟಕ್ಕೆ ನಾವು ಶೆಲ್ ಸ್ಕ್ರಿಪ್ಟ್ ನಂಬರ್ 3 ಅಂತ ಹೇಳ್ತೀವಿ ಮಕ್ಕಳ. ಇದನ್ನು ಸಹ ತಾವು ಪ್ರಾಕ್ಟೀಸ್ ಮಾಡಬೇಕು, ಸಿಸ್ಟಮ್ನಲ್ಲಿ ಎಂಟ್ರಿ ಮಾಡಬೇಕು. ಎಂಟ್ರಿ ಮಾಡೋದಕ್ಕಿಂತ ಮೊದಲಿಗೆ ಫಸ್ಟ್ ಅನಲೈಸ್ ಮಾಡಿ ಬರೆಯೋದನ್ನ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಎಲ್ಲೂ ತಪ್ಪಾಗಬಾರ್ದು ಮಕ್ಕಳ. ನೀವೇನಾದ್ರೂ ಇಲ್ಲಿ ಹೆಚ್ಚು ಕಡಿಮೆ ಮಾಡಿದ್ರೆ ಇದನ್ನ ಮರ್ತು ಬಿಟ್ರೆ ಔಟ್ಪುಟ್ ಬರಲ್ಲ. ಇಲ್ಲಿ $ನ ಮರೆತರೆ ಔಟ್ಪುಟ್ ಬರಲ್ಲ. ಸ್ಮಾಲ್ ಲೆಟ್ರಲ್ಲಿ ಎಂಟ್ರಿ ಹೊಡೆದ್ರೆ ಔಟ್ಪುಟ್ ಬರಲ್ಲ. ಎಲ್ಲ ಕಡೆನೂ ಪ್ರಾಬ್ಲಮ್ ಆಗುತ್ತೆ. ಸೊ ಇಲ್ಲಿ ಸ್ಪೇಸ್ ಕೊಡಲಿಲ್ಲ ಅಂದರೆ ಸಮಸ್ಯೆಗಳಾಗುತ್ತೆ. ಬಿ ಕೇರ್ಫುಲ್. ಇದನ್ನ ಎಕ್ಸಿಕ್ಯೂಟ್ ಮಾಡಿ ಚೆಕ್ ಮಾಡಿ ಮಕ್ಕಳ. ಚೆಕ್ ಮಾಡಿ ಆದಮೇಲೆ ನಾನೀಗೇನೇನು ಕ್ಲೂ ಕೊಟ್ಟನೋ ಅದೆಲ್ಲದನ್ನು ಇಲ್ಲಿ ಕಿತ್ತು ನೋಡಬೇಕು. ಈಗ ಡಬಲ್ ಕೊಟೇಶನ್ ಮಾರ್ಕ್ ರಿಮೂವ್ ಆದರೆ ಏನಾದ್ರು ಬರುತ್ತೆ. ಆ ಥರ ನೀವು ಪ್ರಾಕ್ಟೀಸ್ ಮಾಡಿ ಕಲಿತ್ರೆ ನಿಮ್ಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಶೆಲ್ ಸ್ಕ್ರಿಪ್ಟ್ ನಂಬರ್ 3ನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ ಮಕ್ಕಳ. ದಯವಿಟ್ಟು ಎಲ್ಲರೂ ಸಹ ಇದನ್ನು ಪ್ರಾಕ್ಟೀಸ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.